ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 39 ಆಫ್ ಮೈ ಮಿನಿ ಬ್ಲಾಗ್ ಚಾಲೆಂಜ್. ಇದು ನನ್ನ ಸ್ಯಾಟರ್ಡೇ ಬ್ಲಾಗು. ಇವತ್ತು ಸ್ವಲ್ಪ ಲೇಟ್ ಆಗಂದ್ರೆ ಇವತ್ತು ಸಂಡೇ. ಸ್ಯಾಟರ್ಡೇ ಬ್ಲಾಗ್ನ ನಾನು ಸಂಡೇ ಆಗೋದ್ರಿಂದ ಎಡಿಟ್ ಮತ್ತೆ ಅಂದರೆ ವಾಯ್ಸ್ ಓವರ್ ಕೊಡಬೇಕಿತ್ತು. ಇವತ್ತು ಲೇಟ್ ಆಗಂದ್ರೆ ಆಲ್ಮೋಸ್ಟ್ 9:30 ಆಗಿದೆ ಟೈಮು. ರಾತ್ರಿ ಬೆಳಗ್ಗೆ ಆಗ್ತಿರೋ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಯೂಟ್ಯೂಬ್ಗೋಸ್ಕರ ಸ್ಪೆಷಲ್ ವೀಡಿಯೋ ಶೂಟ್ ಮಾಡ್ತಾನೆ ಇದ್ದೆ ಬೆಳಗ್ಗೆಯಿಂದ. ಸಂಡೇ ಸ್ಪೆಷಲ್ ಯೂಟ್ಯೂಬ್ ವೀಡಿಯೋನ ಆದಷ್ಟು ಬೇಗ ಈ ವೀಕಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ವೀಡಿಯೋ ಶೂಟು 6:30 ಮುಗೀತು. ಮಲಗಿದ್ದೆ, ನೋಡಿದ್ರೆ ಆಲ್ರೆಡಿ ಟೈಮ್ 9 o'clock ಆಗಿತ್ತು. ಸೊ ಇದು ನನ್ನ ಸ್ಯಾಟರ್ಡೇ ಬ್ಲಾಗು. ಟ್ಯೂಷನ್ಗೆ ಹೋಗಿ ನಡ್ಕೊಂಡು ಹೋದೆ. ಯಾಕಂದರೆ ನಾನು ಸೈಕಲ್ನ ಸರ್ವಿಸ್ ಕೊಟ್ಟಿದ್ದೆ. ಬರೋದಾರಿಗೆ ಸರ್ವಿಸ್ ಮುಗಿತಂತ ಸೈಕಲ್ ಎತ್ಕೊಂಡು ಸೀದಾ ಮನೆ ಕಡೆ ಬರ್ತಾ ಇದ್ದೆ. ನೀವೇ ನೋಡ್ಬೋದು, ಕ್ಲೌಡ್ ಯಾಕೋ ಗೋಲ್ಡನ್ ಕಲರ್ ಆಗಿತ್ತು. ಆಮೇಲೆ ಗೊತ್ತಾಯ್ತು ಇವತ್ತು RCB ಮ್ಯಾಚ್ ಇದೆ ಅಂತ. ಆಮೇಲೆ ನಮ್ಮ ಪಾಪ ಸ್ವಲ್ಪ ವಾಕ್ ಮಾಡಿಸ್ಬೇಕಿತ್ತಂತ ಕೆಳಗಡೆ ಕರ್ಕೊಂಡ್ಬಂದೆ. ಟೈಮ್ ಆಲ್ರೆಡಿ 6:30 ಆಗಿತ್ತು. ಇನ್ನು 1 hour ಇತ್ತಂತ ನಾನು ಒಂದು ಮ್ಯಾಚ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ಸೊ ಬ್ಯಾಡ್ಮಿಂಟನ್ ಆಡ್ತಾ ಏನು ಇಷ್ಟು ಫಾಸ್ಟಾಗಿ ಆಡ್ತವನೆ ಅಂತ ಅನ್ಕೊಂಬಿಟ್ಟು ಟೈಮ್ ಲ್ಯಾಬ್ಸ್ ಆಗಿಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಇನ್ನೇನು 7:30 ಆಯ್ತಂತ ನಮ್ಮ ಡ್ಯಾಡಿ ಗಾಡಿನ ಚಾರ್ಜಿಂಗ್ ಹಾಕಿದ್ದೆ. ನಮ್ಮ ಡ್ಯಾಡಿ ಕೂಡ ಬೇಗ ಬಂದಿದ್ರು. ಸೊ ಆಲ್ಮೋಸ್ಟ್ ಮ್ಯಾಚ್ ಮುಗಿತಾ ಬಂತು. 1 ಬಾಲಲ್ಲಿ CSKಗೆ 4 runs ಬೇಕಾಗಿತ್ತು. ಲಾಸ್ಟ್ ಮೂಮೆಂಟ್ ನಾನಂತೂ ದೇವರಿಗೆ ಕ್ರಾಸ್ ಕಟ್ಟಿಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಸೊ ಹೆಂಗೆ ಆಡ್ತಾರೆ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ ಗೆದ್ದೇ ಬಿಟ್ರಿ ಅಂತ ಫೀಲ್ ಇತ್ತು. ನೋಡಿದ್ರೆ ನಾವು ಫೈನಲಿ ಗೆದ್ಬಿಟ್ರಿ. ನನ್ನ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ನಾನಂತೂ ಫುಲ್ ಕಿರ್ಚಾಡ್ಕೊಂಡು ಡ್ಯಾನ್ಸ್ ಎಲ್ಲ ಆಡಿದೆ. ವಿಡಿಯೋ ಹಿಡಿಯೋಕ್ಕೆ ಆಗಿಲ್ಲ. ಅದಾದಮೇಲೆ ನಾನು ಕೂಡ ಈ ಸಲದ ಕಪ್ ನಮ್ಮದೇ ಅಂದ್ಬಿಟ್ಟು ಗುಡ್ ನೈಟ್ ಮಾಡ್ತಾನೆ ಇದ್ದೆ. ಸೊ ಇದು ಹ್ಯಾಪಿಯೆಸ್ಟ್ ವೀಕೆಂಡ್ ಅಂತಾನೆ ಹೇಳ್ಬೋದು.